We'll continue with factorization of algebraic expressions. Last video I had shown you the formulas which you are going to use. ಈ ಫಾರ್ಮುಲಾಸ್ನ ಯೂಸ್ ಮಾಡಿ ನೀವು ಫ್ಯಾಕ್ಟರೈಸ್ ಮಾಡ್ಬೋದು ಅಂತ ಹೇಳಿದ್ದೆ. 3 ಪ್ರಾಬ್ಲಮ್ಸ್ನ ಕೂಡ ತೋರಿಸಿದ್ದೇನೆ ನಿಮಗೆ. ಈಗ ವಿಲ್ ಕಂಟಿನ್ಯೂ ವಿತ್ ದ ರೆಸ್ಟ್ ಆಫ್ ಇಟ್. ದ ನೆಕ್ಸ್ಟ್ ಪ್ರಾಬ್ಲಮ್ ಸೇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 2. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 2 ಇದು ಯಾವ ರೀತಿ ಇದೆ ಅಂದರೆ, ನಿಮ್ಗೆ ಈ ಫಾರ್ಮುಲಾ ಇತ್ತಲ್ಲ, x square plus ab into x plus b square ಈ ಫಾರ್ಮಲ್ ಇದೆ. ಸೊ ವಿ ನೀಡ್ ಟು ಎಕ್ಸ್ಪ್ರೆಸ್ ಇಟ್ ಇನ್ ದ ಫಾರ್ಮ್ ಆಫ್ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಇದನ್ನು ಹೇಗೆ ಮಾಡೋದು ಅಂದರೆ, ವಿಲ್ ಹ್ಯಾವ್ ಟು ಸ್ಪ್ಲಿಟ್ ದಿಸ್ 12ಗೆ ನಾವು ಫ್ಯಾಕ್ಟರ್ಸ್ನ, ಈ 12 ಇದೆಯಲ್ಲ, ಈ 12ಗೆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. ಆ ಫ್ಯಾಕ್ಟರ್ಸ್ ನಮಗೆ ಆ್ಯಡ್ ಮಾಡಿದಾಗ +7 ಕೊಡಬೇಕು. ಓಕೆ, ಮಲ್ಟಿಪ್ಲೈ ಮಾಡಿದಾಗ 12 ಕೊಡಬೇಕು. ಸೊ ಟ್ರೈಂಗ್ ಟು ಫೈಂಡ್ ಫ್ಯಾಕ್ಟರ್ಸ್. 12 ಫ್ಯಾಕ್ಟರ್ಸ್ ಬಂದು 2 and 6. 2 and 6 ಆ್ಯಡ್ ಮಾಡಿದ್ರೆ 8 ಬರುತ್ತೆ. ಸೊ ನೋ ಯೂಸ್. 3 and 4 ವಿಲ್ ಗಿವ್ ಯು 7. ಸೊ 3 4ನ ತೊಗೋತೀವಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 4x ಪ್ಲಸ್ 12 ಬರೀತೀವಿ. ಸೊ ದಿಸ್ ವಿಲ್ ಬಿ ಎಕ್ಸ್ ಪ್ಲಸ್ 3 ಆ್ಯಂಡ್ ಎಕ್ಸ್ ಪ್ಲಸ್ 4. ಓಕೆ, ಹೆಂಗೆ ಕಂಡುಹಿಡಿಯೋದು ಈ ಥರ ಫ್ಯಾಕ್ಟರ್ಸ್? ಯು ವಿಲ್ ಹ್ಯಾವ್ ಟು ಸಿಟ್ ಆ್ಯಂಡ್ ವರ್ಕ್ಔಟ್ ಫ್ಯಾಕ್ಟರ್ಸ್ ಯಾವ್ದಾದ್ರು ಬರುತ್ತೆ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಯಾವ್ದು ನಮಗೆ ಡಿಸೈರ್ಡ್ ಇದು ಈ ಇಂಟಿಜರ್ ಬೇಕಾಗಿರುತ್ತಲ್ಲ, ಆ ಇಂಟಿಜರ್ ಬಂದಾಗ ವಿಲ್ ಹ್ಯಾವ್ ಟು ಸ್ಟಾಪ್. ಸೊ ಇಲ್ಲಿ ಇನ್ನೊಂದಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6. ಸೊ ನಮಗೆ ಇದು ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು. 6 ಬರಬೇಕು. ದಿಸ್ ಇಸ್ 1 into 6 ಬರಬೇಕು. ಆ್ಯಡ್ ಮಾಡಿದಾಗ ಯು ಶುಡ್ ಗೆಟ್ 5. ಸೊ ಅದು ಯಾವುದ್ಯಾವುದಿದೆ, 1 and 6 ಪ್ಲಸ್ 5 ಬರಬೇಕು. ನಾವು 3 and 2. ಸೊ 3 and 2 ಆ್ಯಡ್ ಮಾಡಿದ್ರೆ ನಮಗೆ 5 ಬರುತ್ತೆ ತಾನೆ. ಸೊ ಇದನ್ನು ಬರೆಯುವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಪ್ಲಸ್ 2x ಅಂತ ಬರಿತೀವಿ, ಪ್ಲಸ್ 6. ಸೊ ವಿಲ್ ಗೆಟ್ ಎಕ್ಸ್ ಪ್ಲಸ್ 3 ಆ್ಯಂಡ್ ಎಕ್ಸ್ ಪ್ಲಸ್ 2. ಓಕೆ, ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ನ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 15. ಸೊ ಇದು ಮಲ್ಟಿಪ್ಲೈ ಮಾಡಿದಾಗ 15 ಬರಬೇಕು, ಆ್ಯಡ್ ಮಾಡಿದಾಗ -8 ಬರಬೇಕು. -8 ನಾವು ಕೈಲಿ. ಸೊ ಯಾವ್ದು ಬರುತ್ತೆ? 3 and 5 ವಿಲ್ ಗಿವ್ ಅಸ್ 8. 1 and 15 ವಿಲ್ ನಾಟ್ ಗಿವ್ ಅಸ್ 8. 3 and 5 8 ಬರುತ್ತೆ, ಬಟ್ ಮೈನಸ್ ಬರಬೇಕಲ್ಲ. ಸೊ ಇದನ್ನು ನಾವು -3 -5 ಅಂತ ಬರ್ಕೊಂಡ್ರೆ -8 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ -3 -5 ಆ್ಯಡ್ ಮಾಡಿದಾಗ -8 ಬರುತ್ತೆ. ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 15 ಆಗುತ್ತೆ. ಸೊ ದಿಸ್ ವಿಲ್ ಬಿ x - 3 ಇಂಟು x - 5. ಓಕೆ, ನೆಕ್ಸ್ಟ್ ಒನ್. ಇದರಲ್ಲಿ ಒಂಚೂರು ಚೇಂಜಸ್ ಇದೆ ನೋಡ್ಕೊಳ್ಳಿ. ದಿಸ್ ಇಸ್ xy ಸ್ಕ್ವೇರ್ -y - 2. ಇಲ್ಲಿ ನೀವು ಪ್ರಾಡಕ್ಟ್ನ ಕಂಡುಹಿಡಿತೀರಲ್ಲ, ಆವಾಗ ಈ y ಸ್ಕ್ವೇರ್ದು ಪ್ರಾಡಕ್ಟ್ ತೊಗೋಬೇಕು, ಈ ಹೋಲ್ ನಂಬರ್ದು ಪ್ರಾಡಕ್ಟ್ ತೊಗೋಬೇಕಾಗತ್ತೆ. ಸೊ ದಿಸ್ ವಿಲ್ ಬಿ ಸಮ್ ಬಂದು -1 ಇರುತ್ತೆ, ಏಕೆಂದರೆ ಇದು -5. ಸೊ -1. ಪ್ರಾಡಕ್ಟ್ ಬಂದು 6 ಇಂಟು -2 ಅಂದರೆ -12 ಬರಬೇಕು. ಸೊ 2 ಇಂಟಿಜರ್ಸ್ನ ಕಂಡುಹಿಡಿಬೇಕು ನಾವು. 2 ಇಂಟಿಜರ್ಸ್ನ ಆ್ಯಡ್ ಮಾಡಿದಾಗ ನಮ್ಗೆ -1 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ -12 ಬರಬೇಕು. ಸೊ -12ಗೆ ನಾವು ಫ್ಯಾಕ್ಟರ್ಸ್ನ ಕಂಡುಹಿಡಿಯೋದು. ಸೊ 12 ಫ್ಯಾಕ್ಟರ್ಸ್ ಏನು? 12 ಫ್ಯಾಕ್ಟರ್ಸ್ ಬಂದು 2 into 6, 3 into 4, 12 into 1 ಇದೆ ತಾನೆ. ಸೊ ಇವೆರಡರಲ್ಲಿ ನಾವು ಯಾವುದನ್ನು ಮಾಡಿದ್ರೆ -12 ಬರುತ್ತೆ, ಆ್ಯಂಡ್ ಆ್ಯಡ್ ಮಾಡಿದ್ರೆ -1 ಬರಬೇಕು. -1 ಬರಬೇಕು ಅಂದರೆ ಬಿಗರ್ ನಂಬರ್ ನಮಗೆ ಮೈನಸ್ ಆಗಬೇಕು, ಸ್ಮಾಲರ್ ನಂಬರು ಪ್ಲಸ್ ಆಗಿರಬೇಕು. ಸೊ ಇಲ್ಲಿ -6 ಹಾಕ್ಕೊಂಡ್ರೆ -6 + 2 ವಿಲ್ ಬಿ -4. ನಮ್ಮ -1 ಬರೋಲ್ಲ. -4 ಹಾಕ್ಕೊಂಡ್ರೆ -4 + 3 ವಿಲ್ ಬಿ -1. ಸೊ ಇದೇ ನಮಗೆ ವರ್ಕೌಟ್ ಆಗೋದು. ಸೊ ವಿಲ್ ಟೇಕಿಂಗ್ ದಿಸ್. ಸೊ ದಿಸ್ ವಿಲ್ ಬಿ xy ಸ್ಕ್ವೇರ್ ಪ್ಲಸ್ 3y - 4y - 2. ಸೊ ಇದನ್ನು ಗ್ರೂಪ್ ಮಾಡ್ಕೋತೀವಿ ನಾವು. ಇದು xy ಸ್ಕ್ವೇರ್ ಪ್ಲಸ್ 3y, ಮೈನಸ್ನ ಹೊರಗಡೆ ತೊಗೊಂಡ್ರೆ ಇದು 4y + 2 ಆಗುತ್ತೆ. ಯಾಕೆ +2 ಬರುತ್ತೆ ಹೇಳಿ? ಈ ಮೈನಸ್ನ ಹೊರಗಡೆ ತೊಗೊಂಡಿರೋದ್ರಿಂದ ಒಳಗಡೆ ಬ್ರ್ಯಾಕೆಟಲ್ಲಿ ತೊಗೊಳ್ಳೋದನ್ನ +2 ತೊಗೋಬೇಕು. ಅದಾದಮೇಲೆ 3yನ ಹೊರಗಡೆ ತೊಗೊಳ್ಳಿ. 3y ತೆಗೆದ್ರೆ ಯು ಗೆಟ್ ವಾಟ್ ಇಸ್ ರಿಮೈನಿಂಗ್ ಇಸ್ 6y ಸ್ಕ್ವೇರಲ್ಲಿ 3y ತೆಗೆದ್ರೆ 2y ಮಿಗುತ್ತೆ, +1. -2 ಹೊರಗಡೆ ತೆಗೆದ್ರೆ 2y + 1 ಬರುತ್ತೆ. ಸೊ ಯುವರ್ ಫ್ಯಾಕ್ಟರ್ಸ್ ಆರ್ 3y - 2 ಆ್ಯಂಡ್ 2y + 1. ಓಕೆ, ಅದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಎಕ್ಸ್ ಸ್ಕ್ವೇರ್ -x - 132. ಇಲ್ಲೂ ಅಷ್ಟೇ ಸಮ್ ನೋಡಿ -1 ಬರಬೇಕು,
ಪ್ರಾಡಕ್ಟ್ ಬಂದು ಇದು 1 ಅಲ್ವಾ, 1 ಇಂಟು ಮೈನಸ್ 132 ಇಸ್ ಮೈನಸ್ 132. ಸೊ 132ಗೆ ಇಂಟೀಜರ್ಸ್ ಫ್ಯಾಕ್ಟರ್ಸ್ ಬಂದು 2 ಇಂಟು 56 ಆಗುತ್ತೆ, 66 ಆಗುತ್ತೆ. 2 ಇಂಟು 66 ಆಗುತ್ತೆ, 4 ಇಂಟು 33 ಆಗುತ್ತೆ, ಅಥವಾ 12 ಇಂಟು 11 ಆಗುತ್ತೆ. ಸೊ 12, 11 ನಮ್ಗೆ ವರ್ಕ್ ಆಗೋದು, ಯಾಕೆಂದರೆ -12 + 11ನ ತೊಗೋಬೋದು. ಸೊ ಎಕ್ಸ್ ಸ್ಕ್ವೇರ್ -12x + 11x - 132. ಸೊ ಅದನ್ನು ಗ್ರೂಪ್ ಮಾಡ್ಕೋತೀವಿ ನಾವು. ಎಕ್ಸ್ ಸ್ಕ್ವೇರ್ -12x + 11x - 132 ಒಂದು ಗ್ರೂಪ್ ಆಗುತ್ತೆ. ಈ ಎಕ್ಸ್ ಸ್ಕ್ವೇರ್ -12x ಅಲ್ಲಿ ಕಾಮನ್ ಆಗಿರೋದು ಎಕ್ಸ್. ಸೊ ಎಕ್ಸ್ನ ಹೊರಗಡೆ ತಗೊಂಡ್ರೆ ನೀವು ಯು ಲೆಫ್ಟ್ ವಿತ್ ಎಕ್ಸ್ -12. ಹಾಗೆ ಇಲ್ಲಿ ಕಾಮನ್ ಆಗಿರೋದು 11ನ ಹೊರಗಡೆ ತಗೊಂಡ್ರೆ ಎಕ್ಸ್ -12. ಸೊ ವಾಟ್ ಯು ಆರ್ ಲೆಫ್ಟ್ ವಿತ್ ಇಸ್ ಎಕ್ಸ್ -12 ಆ್ಯಂಡ್ ಎಕ್ಸ್ + 12. ಓಕೆ, ಇದಿಷ್ಟು ಒಂದು ಸೆಟ್ ಆಫ್ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಥರದ್ದೇ ನಾನು ನಿಮಗಿಲ್ಲಿ ಅಸೈನ್ಮೆಂಟಿಗೆ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ನಿಮ್ಗೆ ಅಸೈನ್ಮೆಂಟ್ ಇದೆ. ಓಕೆ, ಇದೇ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು. ನಾನು ಆನ್ಸರ್ಸ್ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈ ಆನ್ಸರ್ಸ್ ಬರಬೇಕು. ಒಂದ್ಸರಿ ಟ್ರೈ ಮಾಡಿ, ಟ್ರೈ ಮಾಡೋಕ್ಕೆ ಬರಲಿಲ್ಲ ಅಂದರೆ ನನಗೆ ಹೇಳಿ. ದೆನ್ ದ ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ ಇಸ್ 8x³ + 27. 8 ನಮಗೆಲ್ಲ ಗೊತ್ತಿರೋ ಹಾಗೆ ಯು ವುಡ್ ಹ್ಯಾವ್ ಡನ್ ಇಟ್ ಇನ್ ಸ್ಕೂಲ್. 8 is 2³ ಆ್ಯಂಡ್ 27 is 3³. ಸೊ ಇದನ್ನಲ್ಲಿ ಬರಿಬೇಕಾದ್ರೆ ನಾವು 2x³ ಬರ್ಕೋತೀವಿ, ಬಿಕಾಸ್ 8 is 2³ ಆ್ಯಂಡ್ x³. ಸೊ 2x³ + 3³. ಸೊ ಇದು ನಮಗೆ a³ + b³ ಫಾರ್ಮಲ್ಲಿದೆ. a³ + b³ ಅಂದರೆ a + b ಇಂಟು a² - ab + b². ಸೊ ನಮ್ಮದು ವೇರಿಯಬಲ್ಸ್ ಬಂದು 2x³ + 3³. ಸೊ a + b ಅಂದರೆ 2x + 3, a² - ab + b². a² is 2x² minus ab. ab ಅಂದರೆ 2x, b ಅಂದರೆ 3 + 3². ಸೊ ದಿಸ್ ವಿಲ್ ಬಿ 2x + 3 ಆ್ಯಂಡ್ 4x ಸ್ಕ್ವೇರ್. 4x² ಯಾಕೆಂದರೆ 2x ಹೋಲ್ ಸ್ಕ್ವೇರ್ನ ತೆಗೆದ್ರೆ 2² ಬಂದು 4, x ಹೋಲ್ ಸ್ಕ್ವೇರ್ ವಿಲ್ ಬಿ x² - 6x + 9. ಓಕೆ, ಅದೇ ರೀತಿ a³ + 8b³ ಇದೆ, ವಿಚ್ ವಿಲ್ ಬಿ a³ - 2b ಹೋಲ್ ಕ್ಯೂಬ್. ಇದು a³ - b³ ಫಾರ್ಮಲ್ಲಿದೆ. a - b ಇಂಟು a² + ab + b². ಸೊ a³ - 2b ದ ಹೋಲ್ ಕ್ಯೂಬ್ ವಿಲ್ ಬಿ a - 2b a² + a ಇಂಟು 2b + 2b². ಸೊ a - 2b a² ಹಾಗೆ ಇರುತ್ತೆ. ಇದು a ಇಂಟು 2b ವಿಲ್ ಬಿ 2ab, 2b ದ ಹೋಲ್ ಸ್ಕ್ವೇರ್ ವಿಲ್ ಬಿ 4b². ನಾನು ಆಗಲೇ ಹೇಳ್ದಂಗೆ ಇಲ್ಲೊಂದಷ್ಟು ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಇದೆ, ಮಾಡಿ ದ ಆನ್ಸರ್ಸ್ ಆರ್ ಹಿಯರ್. ಚೆಕ್ ಮಾಡಿಕೊಂಡು ನಂಗೆ ಹೇಳಿ. ಇಲ್ಲಿಗೆ ಈ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ.